ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ದುನಿಯಾ ವಿಜಯ್ ಅವರು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣರಾಗ್ತಾ ಇದ್ದಾರೆ. ತಮಿಳುನಾಡಿನ ಎಲೆಕ್ಷನ್ ಅಖಾಡದಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಜೆನ್ಜಿ ಬಲದೊಂದಿಗೆ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಈಗ ದೇಶದಾದ್ಯಂತ ಅತಿ ದೊಡ್ಡ ಟಾಕ್ ಕ್ರಿಯೇಟ್ ಮಾಡಿದೆ. ಸ್ಟಾರ್ಡಮ್ ಅಂದ್ರೆ ಬರೀ ಬಾಕ್ಸ್ ಆಫೀಸ್ ಸುಲ್ತಾನರಿಗೆ ಮಾತ್ರ ಅದು ಸೀಮಿತ ಅಲ್ಲ, ಜನರ ಮನೆಗೆದ್ದು ಶಾಸನ ಸಭೆಗೂ ಎಂಟ್ರಿ ಕೊಡೋದು ಅಂತ ವಿಜಯ್ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ವಿಜಯ್ ಅವರ ಹೆಸರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಿರುವ ಟಿವಿಕೆ ಪಕ್ಷದ ನಾಯಕ ವಿಜಯ್ ಬಗ್ಗೆ ಎಲ್ಲೆಲ್ಲೂ ಅವರದ್ದೇ ಮಾತು. ಇಡೀ ದೇಶದಲ್ಲಿಯೇ ವಿಜಯ್ ಸಂಚಲನ ಮೂಡಿಸಿದ್ದಾರೆ, ರಾಜಕೀಯದ ರೋಲ್ ಮಾಡಲಾಗಿದ್ದಾರೆ. 2 ವರ್ಷದಲ್ಲಿ ದಳಪತಿ ವಿಜಯ್ ಅವರು ಟಿವಿಕೆ ಮೂಲಕ ದೊಡ್ಡ ಗೆಲುವು ಕಂಡಿದ್ದಾರೆ. ಈ ಗೆಲುವಿನ ಬಗ್ಗೆ ರಾಜಕೀಯ ನಾಯಕರು ಸೇರಿ ಸಿನಿಮಾ ನಾಯಕರು ಮಾತನಾಡ್ತಿದ್ದಾರೆ. ಈ ಬಗ್ಗೆ ಕನ್ನಡ ಚಿತ್ರರಂಗದ ದುನಿಯಾ ವಿಜಯ್ ಮಾತನಾಡಿ, ನನ್ನ ಹೆಸರು ವಿಜಯ್, ಅವರ ಹೆಸರು ವಿಜಯ್. ಈ ಕಾರಣಕ್ಕೆ ಖುಷಿ ಇದೆ. ತಮಿಳುನಾಡಲ್ಲಿ ಆದ ಬದಲಾವಣೆ ಎಲ್ಲಾ ಕಡೆಗಳಲ್ಲೂ ಆಗಬೇಕು ಎಂದಿದ್ದಾರೆ. ಅಲ್ಲಿ ವಿಜಯ್ ಅವ್ರಿಗೆ ಗೆದ್ದಿರೋದು ನಂಗೆ ತುಂಬಾನೇ ಸಂತೋಷ ಇದೆ. ಯಾಕಂದ್ರೆ ಒಂದು ನನ್ನ ಹೆಸರು ಸೊ ನನ್ನ ಹೆಸರೇ ಆಗಿರೋದ್ರಿಂದ ಅದೊಂದು ಎಲ್ಲಾ ಕಡೆ ಖುಷಿ. ತಮಿಳಲ್ಲಿ ಒಬ್ರು ವಿಜಯ್, ಕನ್ನಡದಲ್ಲಿ ಒಬ್ರು ವಿಜಯ್ ಅಂತ. ಮತ್ತೆ ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂತ ನಿರ್ಧಾರ ಇದೆಯಲ್ಲ, ಆಕ್ಚುಲಿ ಈ ಬದಲಾವಣೆಗಳು ಎಲ್ಲಾ ಕಡೆನೂ ಆಗ್ಬೇಕು, ಎಲ್ಲಾ ಸ್ಟೇಟ್ ಅಲ್ಲೂ ಆಗ್ಬೇಕು, ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳು. ಅಂದ್ರೆ ಇವತ್ತು ಜಡ್ಜಿಗಳು ನಿರ್ಧಾರ ಮಾಡ್ತಿರುವಂತ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇನ್ನು ದುನಿಯಾ ವಿಜಯ್ನ ನಿಮ್ಮದು ರಾಜಕೀಯ ಎಂಟ್ರಿ ಯಾವಾಗ ಎಂದು ಕೇಳಿದಾಗ ಸಮಯ ಬಂದಾಗ ಎಂಟ್ರಿ ಕೊಡ್ತೀನಿ ಎಂದು ಸುಳಿವು ನೀಡಿದ್ದಾರೆ. ತಮಿಳುನಾಡಿನ ವಿಜಯ್ ಗೆಲುವಿಗೆ ಆ ರಾಜ್ಯದ ಜೆನ್ಜಿಗಳು ಇದಕ್ಕೆ ಕಾರಣ. ಅವರು ಮನಸ್ಸು ಮಾಡಿದ್ರೆ ಬದಲಾವಣೆ ತರ್ತಾರೆ ಎಂದ್ರು. ನಾನು ರಾಜಕೀಯಕ್ಕೆ ಬರೋದಕ್ಕೆ ಈಗಲೇ ಆಲೋಚಿಸಿಲ್ಲ ಎಂದಿರೋ ಅವರು ಟೈಮ್ ಬರ್ಲಿ ಹೇಳ್ತೇನೆ ಎಂದಿದ್ದಾರೆ. ಇನ್ನು ವಿಜಯ್ ಗೆಲುವಿಗೆ ಫಿದಾ ಆಗಿರೋ ದುನಿಯಾ ವಿಜಯ್, ತಮಿಳುನಾಡಿನ ಈ ಬದಲಾವಣೆ ಇಡೀ ದೇಶಕ್ಕೆ ಮಾಡೆಲ್ ಆಗಬೇಕು. 2 ರಾಜಕೀಯ ಪಕ್ಷಗಳ ನಡುವೆ ಮೂರನೇ ಒಂದು ಪವರ್ಫುಲ್ ಪ್ರಾದೇಶಿಕ ಶಕ್ತಿ ಉದಯಿಸಬೇಕು ಅನ್ನೋದು ದುನಿಯಾ ವಿಜಯ್ ಅವರ ಖಡಕ್ ವಾದ. ಜೆನ್ಜಿ ಹುಡುಗರು ಮನಸ್ಸು ಮಾಡಿದ್ರೆ ಸೃಷ್ಟಿಯಾಗೋ ಕ್ರಾಂತಿ ಹೇಗಿರುತ್ತೆ ಅನ್ನೋದಕ್ಕೆ ದಳಪತಿ ವಿಜಯ್ ಅವರೇ ಸಾಕ್ಷಿ ಅಂತ ವಿಜಯ್ ಮೆಚ್ಚುಗೆ ಸೂಚಿಸಿದ್ದಾರೆ. ಒಟ್ಟಾರೆ ತಮಿಳುನಾಡಿನ ರೀತಿ ಕರ್ನಾಟಕದ ರಾಜಕೀಯದಲ್ಲೂ ಸಿನಿಮಾ ನಟರು ಎಂಟ್ರಿಯಾಗಿ ಬದಲಾವಣೆ ತರ್ತಾರಾ ಎಂಬ ಕುತೂಹಲಕ್ಕೆ ಕಾಲವೇ ಉತ್ತರ ಹೇಳಬೇಕು. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.